ಯುದ್ಧ ಮುಗಿಸಿ ಮನೆಗೆ ಹಿಂದಿರುಗುವ ವಿಚಾರವನ್ನು ಸೈನಿಕನು ಅತ್ಯಂತ ಉತ್ಸಾಹದಿಂದ ತನ್ನ ಪೋಷಕರಿಗೆ ತಿಳಿಸಿದನು. ಮಗನ ವಾಪಸಾತಿಯ ಸುದ್ದಿ ಕೇಳಿ ತಂದೆ ತಾಯಿಯರ ಕಣ್ಣುಗಳು ಆನಂದ ಬಾಷ್ಪದಿಂದ ತೇವವಾದವು. ಯುದ್ಧದಲ್ಲಿ ಕೈಕಾಲು ಕಳೆದುಕೊಂಡ ಸ್ನೇಹಿತನೊಬ್ಬನನ್ನು ತನ್ನೊಂದಿಗೆ ಕರೆತರುವ ಇಚ್ಛೆಯನ್ನ ಮಗನು ವ್ಯಕ್ತಪಡಿಸಿದನು. ಆ ಸ್ನೇಹಿತನಿಗೆ ತಾವೇ ಜೀವನ ಪರ್ಯಂತ ಆಸರೆಯಾಗಬೇಕೆಂದು ಅವನು ಪೋಷಕರಲ್ಲಿ ವಿನಂತಿಸಿಕೊಂಡನು. ಅಂಗವಿಕಲ ವ್ಯಕ್ತಿಯನ್ನ ಸಾಕೋದು ಕುಟುಂಬಕ್ಕೆ ದೊಡ್ಡ ಹೊರೆ ಆಗ್ಬೋದು. ಬೇಡ ಮಗ್ನೆ, 2 ದಿನ ಕರ್ಕೊಂಬಾ ಹೋಗ್ಲಿ. ಪೋಷಕರ ನಿಷ್ಠುರವಾದ ಮಾತುಗಳನ್ನು ಕೇಳಿದ ಮಗನು ನೋವಿನಿಂದಲೇ ಫೋನ್ ಕರೆ ಕಡಿತಗೊಳಿಸಿದನು. ತನ್ನ ಮಗ ಶೀಘ್ರದಲ್ಲೇ ಮನೆಗೆ ಬರುತ್ತಾನೆಂಬ ನಂಬಿಕೆಯಲ್ಲಿ ಪೋಷಕರು ಸಂಭ್ರಮದ ಸಿದ್ಧತೆಯಲ್ಲಿ ತೊಡಗಿದರು. ಮರುದಿನ ಮಗನು ಕಟ್ಟಡದಿಂದ ಜಿಗಿದು ಆತ್ಮಹತ್ಯೆ ಮಾಡಿಕೊಂಡಿರುವ ಆಘಾತಕಾರಿ ವಿಷಯ ಪೊಲೀಸರಿಂದ ತಂದೆ ತಾಯಿಗೆ ತಲುಪುತ್ತದೆ. ಶವಾಗಾರದಲ್ಲಿ ಮಗನ ದೇಹವನ್ನು ನೋಡಿದಾಗ ಅವನ 1 ಕೈ ಮತ್ತು 1 ಕಾಲನ್ನು ಕಳೆದುಕೊಂಡಿರುವುದು ಪೋಷಕರಿಗೆ ಗೋಚರಿಸುತ್ತದೆ. ಅವನ ಕೇಳಿದ ಅನುಮತಿ ತನ್ನ ಸ್ನೇಹಿತನಿಗಾಗಿ ಅಲ್ಲ, ಸ್ವತಃ ತನ್ನ ಬದುಕಿಗಾಗಿತ್ತು ಎಂಬ ಕಹಿ ಸತ್ಯ ತಿಳಿಯುತ್ತದೆ. ಪರಿಸ್ಥಿತಿ ಬದಲಾದಾಗ ಮನುಷ್ಯರ ಮುಖವಾಡ ಕಳಚುತ್ತದೆ. ಅಂದು ತಿಳಿಯುತ್ತದೆ ಯಾರು ನಿಜವಾಗಿ ನಮ್ಮವರು ಎಂದು. ಗಡಿಯ ಯುದ್ಧದಲ್ಲಿ ಸೋಲದವನು ತನ್ನವರ ಪ್ರೀತಿಯ ಯುದ್ಧದಲ್ಲಿ ಸೋತು ಮಣ್ಣಾದನು.